ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 29ನೇ ಪ್ರಶ್ನೆ. ಕಾರಣ ಕೊಡಿ. ಎ. ಒಂಟೆ ಮರಳಿನ ಮೇಲೆ ಸುಲಭವಾಗಿ ನಡೆಯುವುದು. ನಾವು ಮರಳಿನಲ್ಲಿ ಕಾಲಿಟ್ಟರೆ ಏನಾಗ್ತದೆ? ಹೂತೋಗ್ತದೆ ಕಾಲು. ಆದ್ರೆ ಒಂಟೆ ಮರಳಿನ ಮೇಲೆ ಸುಲಭವಾಗಿ ನಡೆಯುವುದು ಹೇಗೆ? ಯಾಕೆಂದ್ರೆ ಅದರ ಪಾದದ ಆಕೃತಿ ಏನಿರ್ತದೆ ಅದೇ ಮುಖ್ಯ ಕಾರಣ ಇರ್ತದೆ. ನಮಗ್ ಗೊತ್ತಿದೆ, ಯಾವಾಗಲೂ ವಿಸ್ತೀರ್ಣ ಜಾಸ್ತಿ ಆದಷ್ಟು ಒತ್ತಡ ಕಡಿಮೆ ಆಗತ್ತೆ. ಯಾಕಂದ್ರೆ ಒತ್ತಡ ಅಂದ್ರೆ ಏನು? ಒತ್ತಡ ಅಂದ್ರೆ ಬಲ ಡಿವೈಡೆಡ್ ಬೈ ಆ ಬಲ ಡಿವೈಡೆಡ್ ಬೈ ಆ ಬಲ ವರ್ತಿಸುತ್ತಿರುವಂತಹ ವಿಸ್ತೀರ್ಣ. ಎಷ್ಟು ದೊಡ್ಡ ವಿಸ್ತೀರ್ಣದ ಮೇಲೆ ಬಲ ವರ್ತಿಸ್ತಾ ಇದೆ ಅನ್ನೋದೇ ಒತ್ತಡ ಆಗಿರುತ್ತೆ ಅಲ್ವಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಒತ್ತಡ ಯಾವಾಗಲೂ ವಿಸ್ತೀರ್ಣಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದೆ. ವಿಸ್ತೀರ್ಣ ಜಾಸ್ತಿ ಇದ್ರೆ ಅದೇ ಆ ಬಲದಿಂದ ಉಂಟಾಗುವಂತಹ ಒತ್ತಡ ಏನಿರ್ತದೆ ಅದು ಕಡಿಮೆ ಆಗ್ತದೆ. ಈಗ ನೋಡಿ, ಒಂಟೆಯಲ್ಲಿ ಯಾಕೆ ಒಂಟೆ ಮರಳಿನ ಮೇಲೆ ಸುಲಭವಾಗಿ ನಡೆಯುವುದು? ಅವುಗಳ ವಿಶಾಲ ಪಾದಗಳು ಮರಳಿನ ಮೇಲೆ ಬೀರುವ ಒತ್ತಡವನ್ನು ಕಡಿಮೆ ಮಾಡುತ್ತವೆ. ಅವುಗಳ ವಿಶಾಲ ಪಾದ ಏನಿದೆ ಅಲ್ಲ, ಅವು ಮರಳಿನ ಮೇಲೆ ಬೀರುವಂತಹ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಇದರಿಂದ ಒಂಟೆಯ ಕಾಲು ಹೆಚ್ಚಿನ ಒತ್ತಡ ಕ್ರಿಯೇಟ್ ಮಾಡದೇ ಇರೋದ್ರಿಂದ ಅದು ಮರಳಿನ ಒಳಗೆ ಹೂತ್ ಹೋಗೋದಿಲ್ಲ ಅನ್ನುವಂಥದ್ದು. ಆಳವಾದ ಸಮುದ್ರದಲ್ಲಿ ಈಜುವ ನಾವಿಕರು ನಿಗದಿತ ಬಟ್ಟೆಗಳನ್ನೇ ಧರಿಸಬೇಕು. ನೀವು ನೋಡಿರ್ಬಹುದು, ಆಳವಾದ ಸಮುದ್ರದಲ್ಲಿ ಈಜುವಂತ ಏನಿರ್ತಾರಲ್ಲ ಅವರು ಈ ರೀತಿಯಾಗಿ ಕೆಲವು ಸ್ಪೆಸಿಫಿಕ್ ಆಗಿರುವಂತಹ ಬಟ್ಟೆಗಳನ್ನ ಧರಿಸ್ತಾರೆ. ಯಾಕೆಂದ್ರೆ ಸಮುದ್ರದ ಆಳದಲ್ಲಿರುವ ಹೆಚ್ಚಿನ ಒತ್ತಡ, ನಿಮಗ್ ಗೊತ್ತಿದೆ, ನೀರಲ್ಲಿ ಕೆಳಗೆ ಹೋಗ್ತಾ ಹೋಗ್ತಾ ಆಳಕ್ಕೆ ಹೋಗ್ತಾ ಹೋಗ್ತಾ ಹೋದಂಗೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಸಮುದ್ರದ ಆಳದಲ್ಲಿರುವ ಹೆಚ್ಚಿನ ಒತ್ತಡ ಮತ್ತು ಕಡಿಮೆ ತಾಪಮಾನದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು. ತಾಪಮಾನ ಕಡಿಮೆ ಇರ್ತದೆ, ಅದರಿಂದ ಕೂಡ ಹಾಗೆ ಒತ್ತಡದಿಂದ ಕೂಡ ರಕ್ಷಿಸಿಕೊಳ್ಳಲು ಆಳವಾದ ಸಮುದ್ರದಲ್ಲಿ ಈಜುವ ನಾವಿಕರು ನಿಗದಿತ ಬಟ್ಟೆಗಳನ್ನೇ ಧರಿಸಬೇಕು. ನೋಡಿದ್ರೆ ಹಲ್ಲಿಯೊಂದು ಸುಲಭವಾಗಿ ಗೋಡೆಯ ಮೇಲೆ ಚಲಿಸುವುದು. ನೋಡಿ, ಹಲ್ಲಿಯ ಪಾದಗಳಲ್ಲಿ ಏನಿರ್ತದೆ? ಇದರ ಪಾದದಲ್ಲಿ ಸೆಟೆ ಎಂಬ ಲಕ್ಷಾಂತರ ಕೂದಲುಗಳಿರುತ್ತವೆ. ಇವು ಗೋಡೆಯೊಂದಿಗೆ ಸಂಪರ್ಕಕ್ಕೆ ಬಂದಾಗ ಆಕರ್ಷಣೆಯನ್ನು ಸೃಷ್ಟಿ ಮಾಡುತ್ತವೆ. ಹಾಗಾಗಿ ಹಲ್ಲಿ ಗೋಡೆಯ ಮೇಲೆ ಆರಾಮಾಗಿ ನಡಿಬಹುದು ಅಂತ ಹೇಳ್ತಾರೆ. ಥ್ಯಾಂಕ್ ಯು.